ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಮನೆ ಮದ್ದು ಎಷ್ಟೇ ಹಳೆಯ ಕೆಮ್ಮನ್ನಾದರೂ ಒಂದೇ ಸಲಕ್ಕೆ ಕಡಿಮೆ ಮಾಡುತ್ತೆ. ಅದು ಕೂಡ 8 ತಿಂಗಳ ಮಗುವಿನಿಂದ ಹಿಡಿದು 80 ವರ್ಷದ ಮುದುಕರಿಗೂ ತುಂಬ ಎಫೆಕ್ಟಿವ್ ಆಗಿರುವಂತಹ ಮನೆಮದ್ದು ಇದು. ಈ ಮನೆಮದ್ದನ್ನು ನೀವು ಒಂದು ಸಾರಿ ಉಪಯೋಗಿಸಿದ್ರೆ ಸಾಕು, ಕೆಮ್ಮು ಕಡಿಮೆ ಆಗತ್ತೆ. ಅದರಲ್ಲೂ ಇತ್ತೀಚೆಗಷ್ಟೇ ಕಾಣಿಸಿಕೊಂಡಿರುವಂತಹ ವೈರಸ್ಸನ್ನು ಕೂಡ ಈ ಮನೆಮದ್ದು ನಿಮ್ಮ ದೇಹಕ್ಕೆ ಬರದಂತೆ ತಡೆಯುತ್ತೆ. ಹಾಗೂ ಗಂಟಲು ಕೆರೆತ, ಕೆಮ್ಮು, ಶೀತ ಇರುವವರಿಗೆ ಇದು ರಾಮಬಾಣವಿದ್ದಂತೆ. ಈ ಮದ್ದನ್ನು ತಿಳಿಯೋದಕ್ಕೂ ಮುಂಚೆ ನೀವು ಇದೇ ಮೊದಲ ಬಾರಿ ಈ ಚಾನಲ್ನ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಅದರ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು. ಕೆಮ್ಮಿನಿಂದಾಗಿ ನಿಮಗೆ ರಾತ್ರಿ ಪದೇ ಪದೇ ಎಚ್ಚರ ಆಗ್ತಾ ಇದ್ದರೆ ಮೊದಲು ನೀವು ಈ ಮನೆಮದ್ದನ್ನು ಉಪಯೋಗಿಸಿ. ಇದರಿಂದ ನಿಮಗೆ ಸುಖಕರವಾದ ನಿದ್ದೆ ಬರುತ್ತೆ, ಹಾಗೆ ಕೆಮ್ಮು ಕೂಡ ಕಡಿಮೆ ಆಗುತ್ತೆ. ನಾನಿಲ್ಲಿ 4 ಲವಂಗ ಮತ್ತು 4 ಕಾಳು ಮೆಣಸನ್ನು ತಗೊಂಡಿದ್ದೀನಿ. ನಂತರ ಸ್ವಲ್ಪ ಹಸಿ ಶುಂಠಿ ಕೂಡ ನಮಗೆ ಇಲ್ಲಿ ಬೇಕಾಗುತ್ತೆ. ಹಸಿ ಶುಂಠಿಯ ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆದು 4 ರಿಂದ 5 ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸ್ಕೊಳ್ಳಿ. ನಾನಿಲ್ಲಿ 5 ಚಿಕ್ಕ ಹಸಿ ಶುಂಠಿಯ ತುಂಡುಗಳನ್ನು ತೆಗೆದುಕೊಂಡಿದ್ದೀನಿ. ಲವಂಗ, ಕಾಳುಮೆಣಸು ಹಾಗೆ ಹಸಿ ಶುಂಠಿ ಕೆಮ್ಮು ಮತ್ತು ಶೀತವನ್ನು ಅತಿ ಬೇಗ ನಿವಾರಿಸುತ್ತವೆ. ಇವುಗಳಲ್ಲಿರುವ ಅಂಶ ಕಫ ಶೇಖರಣೆ ಆಗದಂತೆ ತಡೆಯುತ್ತವೆ. ಹಾಗೆ ಕಫ ಕರಗಿಸಲು ಕೂಡ ಇದು ಸಹಾಯ ಮಾಡುತ್ತವೆ. ಒಂದು ಹಂಚಿನಲ್ಲಿ 4 ಲವಂಗ, 4 ಕಾಳು ಮೆಣಸನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳಿ. ಈ ರೀತಿ ಬೆಚ್ಚಗೆ ಮಾಡುವಾಗ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ನಂತರ ಕಾದಿರುವಂತಹ ಅದೇ ಹಂಚಿನಲ್ಲಿ ನಾವು ಕತ್ತರಿಸಿಟ್ಟುಕೊಂಡಿರುವಂತಹ ಶುಂಠಿಯನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳೋಣ. ಬಿಸಿ ಮಾಡಿಕೊಂಡಿರುವಂತಹ ಶುಂಠಿಯನ್ನು ಈ ರೀತಿ ಒಂದು ಕುಟ್ನಿಯಲ್ಲಿ ಹಾಕಿ ಜಜ್ಜಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಈ ಪೇಸ್ಟನ್ನು ಒಂದು ಬೌಲ್ನಲ್ಲಿ ಹಿಂಡೋದ್ರಿಂದ ಶುಂಠಿಯ ರಸ ಸಿಗತ್ತೆ. ಇದೇ ರೀತಿ ಬಿಸಿ ಮಾಡಿ ಇಟ್ಟುಕೊಂಡಿರುವಂತಹ ಲವಂಗ ಮತ್ತು ಕಾಳು ಮೆಣಸನ್ನು ಕೂಡ ಕುಟ್ಟಿ ಪುಡಿ ಮಾಡಿಕೊಳ್ಳಿ. ಈಗ ಇವೆರಡು ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು ಹೇಗೆ ಸೇವಿಸಬೇಕು, ಮಕ್ಕಳಿಗೆ ಎಷ್ಟು ಹಾಗೆ ದೊಡ್ಡವರಿಗೆ ಎಷ್ಟು ಕೊಡಬೇಕು ಅಂತ ಈಗ ನೋಡೋಣ. 8 ತಿಂಗಳಿಂದ ಹಿಡಿದು 2 ವರ್ಷದ ಒಳಗಿರುವಂತಹ ಮಗುವಿಗೆ 1 ಚಿಟಿಕೆಯಷ್ಟು ಈ ಪುಡಿಯನ್ನು ಹಾಕಿ ಇದಕ್ಕೆ 3 ರಿಂದ 4 ಹನಿ ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ನೀವು ಮಗುವಿಗೆ ತಿನ್ನಿಸೋದ್ರಿಂದ ಕೆಮ್ಮು ಬೇಗ ಕಡಿಮೆ ಆಗುತ್ತೆ. ಹಾಗೆ ಇದಕ್ಕೆ ಶುಂಠಿಯ ರಸವನ್ನು ಸೇರಿಸುವ ಅವಶ್ಯಕತೆ ಇಲ್ಲ. ಇನ್ನು 2 ರಿಂದ 10 ವರ್ಷದ ಒಳಗಿನ ಮಕ್ಕಳಿಗೆ ಈ ಮಿಶ್ರಣದ ಜೊತೆ 3 ಹನಿ ಹಸಿ ಶುಂಠಿಯ ರಸವನ್ನು ಹಾಕಿ ಮಿಕ್ಸ್ ಮಾಡಿ ತಿನ್ನಲು ಕೊಡಿ. ಇದರಿಂದ ಕೆಮ್ಮು ಬೇಗ ನಿವಾರಣೆ ಆಗತ್ತೆ. ಹಾಗೆ 10 ವರ್ಷ ಮೇಲ್ಪಟ್ಟವರಿಗೆ ತಯಾರಿಸಿಕೊಂಡಿರುವಂತಹ ಲವಂಗ ಮತ್ತು ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಅದಕ್ಕೆ 5 ರಿಂದ 6 ಹನಿ ಹಸಿ ಶುಂಠಿಯ ರಸವನ್ನು ಹಾಕಿ ಹಾಗೆ 5 ರಿಂದ 6 ಹನಿ ಜೇನುತುಪ್ಪವನ್ನು ಕೂಡ ಇದರೊಂದಿಗೆ ಹಾಕಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ರಾತ್ರಿ ಮಲಗುವ ಮುಂಚೆ ಸೇವಿಸಿ. ಇದನ್ನು ಸೇವಿಸಿದ ನಂತರ ಸ್ವಲ್ಪ ಬಿಸಿ ನೀರು ಕುಡಿಯಬಹುದು. ಇದನ್ನು 1 ಸಾರಿ ಬಳಸಿದ್ರೆ ಸಾಕು, ಎಷ್ಟೇ ಹಳೆಯ ಕೆಮ್ಮು ಇದ್ರೂ ಕಡಿಮೆ ಆಗುತ್ತೆ. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.